ನಮಸ್ಕಾರ ಆಚಾರ್ಯರೇ. ಧಾರ್ಮಿಕ ಪ್ರಶ್ನೋತ್ತರ ಕಾರ್ಯಕ್ರಮದಲ್ಲಿ ಈ ವಾರವೂ ಕೂಡ ಕೆಲವೊಂದು ಪ್ರಶ್ನೆಗಳನ್ನು ತಮ್ಮ ಮುಂದೆ ವಿನಂತಿಸ್ತೇನೆ. ಅದಕ್ಕೆ ಒಂದು ಸೂಕ್ತವಾದ ಉತ್ತರವನ್ನು ಹೇಳಿ ನಮ್ಮ ಎಲ್ಲರ ಮನಸ್ಸು ಸಂತೋಷಪಡಿಸಬೇಕಾಗಿ ಪ್ರಾರ್ಥನೆ ಮಾಡ್ತಾ ಹೇಳಿ ಸ್ವಾಮಿ. ಮೊದಲನೇ ಪ್ರಶ್ನೆ, ಅಶ್ವತ್ಥ ವೃಕ್ಷವನ್ನೇ ಯಾವ ವಾರದಂದು ಮುಟ್ಟಬಹುದು ಅಂತ ನೀವು ಅದರ ಬಗ್ಗೆ ನಮಗೆ ಸ್ವಲ್ಪ ತಿಳಿಸ್ಕೊಡ್ಬೇಕು. ಅಶ್ವತ್ಥಂ ಮಂದವಾರೇತು ಸಾಗರಂ ಪರ್ವಣಿ ಸ್ಪೃಶೇತ್ ಅಂತ ಪ್ರಮಾಣ ಇದೆ. ಇದರ ಅಭಿಪ್ರಾಯ ಏನಂದರೆ, ಅಶ್ವತ್ಥ ವೃಕ್ಷವನ್ನು ಮುಟ್ಟಬೇಕಾದರೆ ಶನಿವಾರ ದಿವಸ ಮುಟ್ಟಬೇಕು, ಸಾಗರವನ್ನು ಮುಟ್ಟಬೇಕಾದರೆ ಪರ್ವಕಾಲದಲ್ಲಿ ಮುಟ್ಟಬೇಕು ಅಂತ ಈ ರೀತಿಯಾಗಿ ಹೇಳ್ತದೆ. ಸರಿ ಸರಿ. ಆಮೇಲೆ ಧನುರ್ಮಾಸದ ಬಗ್ಗೆ ಅನೇಕ ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಮತ್ತೆ ಕೆಲವು ಪ್ರಶ್ನೆಗಳು ಧನುರ್ಮಾಸದ ಬಗ್ಗೆ ಜನರಲ್ಲಿ ಮೂಡಿದೆ, ಅದನ್ನು ಕೂಡ ತಮಗೆ ತಿಳಿಸ್ತೇನೆ. ಪ್ರತಿ ವರ್ಷ ಧನುರ್ಮಾಸದಲ್ಲಿ ಬೆಳಗಿನ ಜಾವ ಒಂದು ದೇವರ ಪೂಜೆಯನ್ನು ಮಾಡುವಾಗ ನಮ್ಮ ನಿತ್ಯ ಕರ್ಮಗಳಿಗೆ ಏನಾದರೂ ಸಂಕೋಚ ಆದರೆ ಅದಕ್ಕೇನಾದರೂ ಪಾಪ ಉಂಟಾ ಅಂತ ಒಂದು ಪ್ರಶ್ನೆ ಸ್ವಾಮಿ. ಪ್ರಮಾಣ ಈ ರೀತಿಯಾಗಿ ಹೇಳ್ತಾ ಇದೆ, ಯಃ ಕರ್ಮ ಹಾನಿಂ ಆಶಂಕ್ಯ ನ ಅರ್ಚಯೇದ್ ವಶಿರೀಶ್ವರಂ ಚಾಪರ್ಕೆ ನಿರ್ಧನೋ ರೋಗಿ ವಿಷ್ಣುದ್ರೋಹಿ ಪದೇ ದದಃ ಯಥಾ ಸಂಕೋಚದತ್ಕರ್ಮ ಭುಂಕ್ತೆ ಅಲ್ಪದ್ವಾದಿರಿ ದಿನೇ ತದಾ ಪ್ರಾತರ್ಧರ್ಮಾಸೆ ತ್ಯಕ್ತ ಕರ್ಮ ಅರ್ಚಯೇತ್ ಮಾಂ. ಇದರ ಅಭಿಪ್ರಾಯ ಏನಂದರೆ, ಅಲ್ಪದ್ವಾದಶಿ ದಿವಸ ಹೇಗೆ ಕರ್ಮವನ್ನು ಸಂಕೋಚ ಮಾಡಿಕೊಂಡು ದ್ವಾದಶಿಯಲ್ಲಿ ಮಾಡಬೇಕಾದ ಕರ್ತವ್ಯವನ್ನು ನಾವು ಮಾಡ್ತೀವೋ, ಅದರಂತೆ ಧನುರ್ಮಾಸದಲ್ಲೂ ಕೂಡ ಕರ್ಮವನ್ನು ಸಂಕೋಚ ಮಾಡಿಕೊಂಡು ಯಾವ ಭಗವಂತನ ಪೂಜೆಯನ್ನು ಅವಶ್ಯವಾಗಿ ಮಾಡಬೇಕು. ಕರ್ಮ ಸಂಕೋಚ ಮಾಡಿಕೊಂಡಿದ್ದರಿಂದ ಪಾಪ ಇತ್ಯಾದಿ ಯಾವುದಕ್ಕೂ ಅವಕಾಶವಿಲ್ಲ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಧನುರ್ಮಾಸದಲ್ಲಿ ಬ್ರಾಹ್ಮಣ ಭೋಜನ ಮಾಡಿಸಿ ತಾನು ಮಾಡಬೇಕಾ ಅಥವಾ ತಾನು ಯಾವಾಗ ಬೇಕಾದರೂ ಊಟ ಮಾಡ್ಬೋದಾ ಅಂತನ್ನುವಂಥ ಏನಾದರೂ ವ್ಯವಸ್ಥೆ ಇದೆಯಾ ಅಂತ. ಭೋಜೇ ದ್ವಿಜವರ್ಯಾಂಶ ಪ್ರಾತಃ ಕಾಲೇ ಯಥಾಬಲಂ ಅಂದರೆ, ಪ್ರಾತಃ ಕಾಲದಲ್ಲಿ ಧರ್ಮಾಸದಲ್ಲಿ ಬ್ರಾಹ್ಮಣರಿಗೆ ಯಥಾಶಕ್ತಿ ಭೋಜನ ಮಾಡಿಸ್ಬೇಕು. ಬ್ರಾಹ್ಮಣಾನ್ ಭೋಜಯಿತ್ವಾಥ ಸ್ವಯಂ ಭುಂಕ್ತ್ವಾತದ ಪರಂ, ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿದ ಮೇಲೆ ತಾನೂ ಕೂಡ ಬ್ರಾಹ್ಮಣ ಜೊತೆಯಲ್ಲಿ ಭೋಜನ ಮಾಡಬೇಕು ಅಂತ ಪ್ರಮಾಣ ಹೇಳ್ತಾ ಆದ ಕಾರಣ ಪ್ರಾತಃ ಕಾಲದಲ್ಲೇ ಮನೆಯ ಯಜಮಾನನು ಕೂಡ ಭೋಜನ ಮಾಡಬೇಕು. ಇತ್ತೀಚೆಗೆ ನಾನು ಮಹಾಪುರಾಣಗಳ ಬಗ್ಗೆ ನೀವು ಬೆಳಕನ್ನು ಚೆಲ್ಲಿದಿರಿ. ಹೌದು. ಈಗ ನಾನು ಮತ್ತೊಂದು ಪ್ರಶ್ನೆ ಏನಪ್ಪಾ ಅಂದರೆ, ಉಪಪುರಾಣಗಳು ಯಾವುವು ಅಂತ. ಉಪಪುರಾಣಗಳು ಉಪಪುರಾಣಗಳು ಅಂತ ಇರ್ತಾರೆ, ಉಪಪುರಾಣಗಳು ಯಾವುವು ಅಂತ ಒಂದು ಪ್ರಶ್ನೆ ಸ್ವಾಮಿ. ಹಿಂದೆ ಈಗಾಗಲೇ ನಾನು ಮಹಾಪುರಾಣಗಳ ಬಗ್ಗೆ ಹೇಳಿದ್ದೇನೆ. 18 ಮಹಾಪುರಾಣಗಳಿದೆ ಅಂತ ಆ ಪುರಾಣಗಳ ಹೆಸರನ್ನೆಲ್ಲ ಹೇಳಿದ್ದೀನಿ. ಈಗ ನೀವು ಉಪಪುರಾಣದ ಬಗ್ಗೆ ಕೇಳ್ತಾ ಇದ್ದೀರಿ. ಉಪಪುರಾಣವು ಕೂಡ 18 ಉಪಪುರಾಣಗಳು ಪ್ರಸಿದ್ಧವಾಗಿದೆ. ಅದು ಯಾವುವು ಅಂತಂದರೆ, ವಾಯುಂ ಭಾರ್ಗಂ ಸೋಮಂ ಬ್ರಹ್ಮಾಂಡಂ ಕೌಶಿಕಂ ತದಾ ಪರಾಶರಂ ನಾರದೀಯಂ ನಾರಸಿಂಹಂತು ಕಾಪಿರಂ ವಾಯುಷ್ಟ್ಯಂ ಶಿವಧರ್ಮಂಚ ಮಾರೀಚಂ ಮಾನವಂ ತದಾ ಸ್ಕಾಂದಂ ದುರ್ವಾದಂ ಆದಿತ್ಯಂ ವಾರಣಂ ಶಾಂಬರಂ ತದಾ ಏತಾನಿ ಉಪಪುರಾಣಾನಿ ಅಷ್ಟಾದಶ ಸಮೀರಿದಂ ಅಂತ ಕೃಷ್ಣಾಚಾರ್ಯ ಸಂಹಿತೆಯಲ್ಲಿ ಪುರಾಣ ವಚನವನ್ನು ಉದಾಹರಿಸಿ ಈ ರೀತಿಯಾಗಿ ಹೇಳ್ತಾ ಇದೆ. ಅಂದರೆ ಈ ಪ್ರಮಾಣದ ಪ್ರಕಾರ 18 ಉಪಪುರಾಣಗಳಿದೆ. ಅವುಗಳು ಯಾವುವು ಅಂದರೆ, ವಾಯುವ್ಯ ಪುರಾಣ, ಭಾರ್ಗವ ಪುರಾಣ, ಸೋಮ ಪುರಾಣ, ಬ್ರಹ್ಮಾಂಡ ಪುರಾಣ, ಕೌಶಿಕ ಪುರಾಣ, ಪರಾಶರ ಪುರಾಣ, ನಾರದೀಯ ಪುರಾಣ, ನಾರಸಿಂಹ ಪುರಾಣ, ಕಾಪಿಲ ಪುರಾಣ, ವಾಸಿಷ್ಠ ಪುರಾಣ, ಶಿವಧರ್ಮ ಪುರಾಣ, ಮಾರೀಚ ಪುರಾಣ, ಮಾನವ ಪುರಾಣ, ಸ್ಕಾಂದ ಪುರಾಣ, ದುರ್ವಾದ ಪುರಾಣ, ಆದಿತ್ಯ ಪುರಾಣ, ವಾರ ಪುರಾಣ, ಶಾಂಬರ ಪುರಾಣ, ಈ ರೀತಿಯಾಗಿ 18 ಉಪಪುರಾಣಗಳು ಕೂಡ ಈ ರೀತಿಯಾಗಿದೆ. ಕೆಲವೊಂದು ಹೆಸರುಗಳು ಮಹಾಪುರಾಣದಲ್ಲೂ ಬರ್ತವೆ, ಇಲ್ಲೂ ಬರ್ತವೆ. ಹೆಸರು ಬಂದ್ಬಿಟ್ಟಕ್ಕೆ ನಾವು ಸಂದೇಹ ಪಡಬೇಕಾದ ಅಗತ್ಯ ಇಲ್ಲ. ಈ ಹೆಸರು ಎರಡೂ ಕಡೆ ಕೆಲವೊಂದು ಪುರಾಣಕ್ಕೆ ಇದೆ. ಉದಾಹರಣೆಗೆ ಸ್ಕಾಂದ ಪುರಾಣ ಅಂತ ಮಹಾಪುರಾಣದಲ್ಲಿದೆ, ಇಲ್ಲೂ ಹೆಸರಿದೆ. ಆದ್ದರಿಂದ ಇಲ್ಲಿ ಒಂದು ಪಟ್ಟಿಯನ್ನೇ ಕೊಟ್ಬಿಟ್ಟಿದ್ದಾರೆ. 18 ಉಪಪುರಾಣಗಳು ಅಂತೇಳಿ ಈ ಪಟ್ಟಿಯಲ್ಲಿ ಕೊಟ್ಟಿದ್ದಾರೆ. ಈ ಪುರಾಣವನ್ನೇ
ಶ್ರವಣ ಮಾಡ್ತಾ ಇರಬೇಕು ಎಂಬುದಾಗಿ ಅನೇಕ ಹಿರಿಯರು ಹೇಳಿದ್ದುಂಟು. ಆದರೆ ಅಶಕ್ತರಾದವರು ಪುರಾಣವನ್ನೇ ಯಾವಾಗ ಶ್ರವಣ ಮಾಡಬೇಕು ಅಂಬೋದ್ರ ಬಗ್ಗೆ ಏನಾದರೂ ಒಂದು ಮಾಹಿತಿ ಕೊಡ್ಲಿಕ್ಕೆ ಸಾಧ್ಯ ಇದೆ, ಅದ? ಇದೆ. ಅವಶ್ಯವಾಗ ನಾವು ನಿತ್ಯದಲ್ಲೂ ಪುರಾಣವನ್ನು ಭಕ್ತಿಯಿಂದ ಶ್ರವಣ ಮಾಡಬೇಕು. ಒಂದು ವೇಳೆ ಅಶಕ್ತತೆಯಿಂದಲೋ ಇನ್ಯಾವುದೋ ಒಂದು ಕಾರಣದಿಂದಲೋ ಪುರಾಣ ನಾವು ಪ್ರತಿನಿತ್ಯ ಕೇಳಲಿಕ್ಕೆ ಆಗದೇ ಇದ್ದರೆ ಪ್ರಮಾಣ ಏನು ಹೇಳುತ್ತೆ ಅಂದರೆ, ಸದಾ ಅಶಕ್ತ ಸದಾ ಶ್ರೋತುಂ ಕದಾಂ ಪೌರಾಣಿಕೀಂ ನರ ಮುಹೂರ್ತಂ ವಾಪಿ ಶೃಣುಯಾತ್ ನಿಯತಾತ್ಮ ದಿನೇ ದಿನೇ. ಅಂದರೆ ಪ್ರತಿನಿತ್ಯದಲ್ಲೂ ನಾವು ಪುರಾಣವನ್ನು ಶ್ರವಣ ಮಾಡಲಿಕ್ಕೆ ದೇಹಾದಿಗಳ ಆಲಸ್ಯದಿಂದ ಆಗಲಿ ಮತ್ತೊಂದೇ ಆಗಲಿ ಯಾವುದೇ ಒಂದು ಕಾರಣದಿಂದ ಆಗದೇ ಇದ್ದಲ್ಲಿ, ಅಶಕ್ತತೆ ಎಂಬುದು ಇದ್ದಲ್ಲಿ, ಪ್ರತಿನಿತ್ಯ ಒಂದು ಮುಹೂರ್ತ ಕಾಲ ಪುರಾಣವನ್ನು ನಾವು ಕೇಳಬೇಕು ಅಂತಾರೆ. ಮುಹೂರ್ತ ಕಾಲನ 48 ನಿಮಿಷ 48 ನಿಮಿಷಗಳಾದರೂ ನಿತ್ಯ ಪುರಾಣವನ್ನು ಕೇಳಬೇಕು ಅಂತ ಶಾಸ್ತ್ರ ಹೇಳ್ತಾ ಇದೆ. ಈಗ ಪಂಚಾಮೃತದಲ್ಲಿ ತುಪ್ಪವೂ ಒಂದು ಪದಾರ್ಥ. ಆ ತುಪ್ಪವನ್ನು ಹಾಕುವಾಗ ಜಿಜ್ಞಾಸೆ ಮಾಡ್ತಾರೆ ಅನೇಕರು, ಈ ತುಪ್ಪ ಹೆತ್ತಿದ ಅಂದರೆ ಗಟ್ಟಿ ತುಪ್ಪವನ್ನು ಹಾಕಬೇಕು ಅಥವಾ ಕರಗಿದ ತುಪ್ಪವನ್ನು ಹಾಕಬೇಕು ಅದು ನೀರಾದ್ದು ಅಭಿಷೇಕಕ್ಕೆ ಇಲ್ಲಿ ಹೇಳ್ತಾರೆ, ಅಭಿಷೇಕೆ ತಥಾ ಹೋಮೆ ಘನೀಭೂತಂ ಘೃತಂ ವರಂ ಅಂತಾರೆ. ಅಂದರೆ ಪಂಚಾಮೃತಾಭಿಷೇಕ ಮಾಡುವಾಗ ಮತ್ತು ಹೋಮ ಮಾಡುವಾಗ ಈ ತುಪ್ಪವನ್ನು ಏನು ಉಪಯೋಗಿಸ್ತೀವಿ ಅದು ಘನೀಭೂತವಾಗಿರಬೇಕು, ನೀರಾಗಿರಬಾರದು. ಘನೀಭೂತವಾದ ತುಪ್ಪ ಶ್ರೇಷ್ಠ ಎಂಬುದಾಗಿ ಹೇಳ್ತಾರೆ. ಮತ್ತೊಂದು ಪ್ರಶ್ನೆ ಸ್ವಾಮಿ, ದೇವರಿಗೆ ಷೋಡಶೋಪಚಾರಗಳಲ್ಲಿ ಪಂಚಾಮೃತಾಭಿಷೇಕವೂ ಒಂದು. ಈ ಪಂಚಾಮೃತಗಳು ಯಾವುದು ಅಂತ, ಪಂಚಾಮೃತಗಳನ್ನು ಮಾಡಲಿಕ್ಕೆ ಯಾವ್ಯಾವ ಪದಾರ್ಥಗಳನ್ನು ತಗೊಳ್ಬೇಕು ಎಂಬುದರ ಬಗ್ಗೆ ಏನಾದರೂ ಮಾಹಿತಿ ಕೊಡ್ತೀರಾ? ಆಪ್ಯಾಯಸ್ವೇದಿ ರುಚ ಕ್ಷೀರಂ ದಧಿಕ್ರಾವಣೇತಿ ವೈ ದಧಿ ಘೃತಂ ಮಿಮಿಕ್ಷೇದಿ ಘೃತಂ ಮಧುವಾತೇತಿ ವೈ ಮಧು ತಂತೆ ವಯಂ ವಿತ ಗೋಭಿರಿದಿ ರುಚ ಇಕ್ಷುರದಂ ಶುಭಂ ಏಭಿ ಪಂಚಾಮೃತೇ ಸ್ನಾಪ್ಯ. ಅಂದರೆ ಈ 5 ಪಂಚ ಅಮೃತಗಳಿಂದ ಭಗವಂತನಿಗೆ ಅಭಿಷೇಕವನ್ನು ಮಾಡಬೇಕು. ಅದು ಯಾವ್ಯಾವುದು ಅಂದರೆ ಹಾಲು, ಮೊಸರು ಮತ್ತು ತುಪ್ಪ, ಜೇನುತುಪ್ಪ ಮತ್ತು ಸಕ್ಕರೆ. ಈ 5 ಪಂಚ ಅಮೃತಗಳು ಎಂಬುದಾಗಿ ಪ್ರಸಿದ್ಧವಾಗಿದೆ. ಇಂಥ 5 ಅಮೃತಗಳಿಂದ ನಾವು ಭಗವಂತನಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಬೇಕು. ಈ ಪಂಚಾಮೃತಗಳಲ್ಲಿ ಸಕ್ಕರೆ ಅನ್ನತಕ್ಕಂಥದ್ದು ಸೇರೋದಿಲ್ವಾ ಅಂತ ಒಂದು ಪ್ರಶ್ನೆ ಸ್ವಾಮಿ. ಈಗ ಪಂಚ ಅಮೃತಗಳಲ್ಲಿ ಸಕ್ಕರೆ ಸೇರದೇ ಇಲ್ಲ ಎಂಬುದಿಲ್ಲ. ಅಲ್ಲಿ ಈ ಕೃಷ್ಣಾಚಾರ್ಯ ಪ್ರಯುಕ್ತವಳಿ ಅವ್ರು ಮಾತಾಡ್ತಾರೆ, ಇಕ್ಷುರದ ಅಭಾವೇ ಸ್ವಾದುಪವಸ್ಯ ಇದೆ ರುಚ ಮೃದ್ವಾಜುಷಿ ಲಿಂಗೋಕ್ತ ದೇವತಾ ತ್ರಿಷ್ಟುಪ್ಚಂದ ಇದೆ ಪ್ರಾವುಕ್ತಮಾನ ಶರ್ಕರಾಂ ಅನೇನ ಮಂತ್ರೇಣ ಅನುಮಂತ್ರ. ಅಂದರೆ ಪಂಚಾಮೃತಾಭಿಷೇಕ ಮಾಡುವ ಮುಂದೆ ಇಕ್ಷುರಸವನ್ನು ಹೇಳಿದ್ದಾರೆ. ಒಂದು ವೇಳೆ ಇಕ್ಷುರಸ ಇರದೇ ಇದ್ದರೆ ಸಕ್ಕರೆಯಿಂದ ಅಭಿಷೇಕ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಪ್ರಧಾನವಾಗಿ ಇಕ್ಷುರಸವನ್ನೇ ಹಾಕಬೇಕು. ಸಿಗದೇ ಇದ್ದಾಗ ಸಕ್ಕರೆಯನ್ನು ಹಾಕಬಹುದು, ಸ್ಥಾನದಲ್ಲಿ ಸಕ್ಕರೆಯನ್ನು ಹಾಕಬಹುದು. ಆದರೆ ಅದು ಪಂಚಾಮೃತಗಳೇ ಸೇರ್ತದೆ. ಸರಿ. ಈ ಹಾಲನ್ನು ಕೂಡ ಪಂಚಾಮೃತಗಳಲ್ಲಿ ಒಂದು ಅಂತ ಹೇಳಿದಿರಿ. ಈ ಹಾಲು ಕಾಯಿಸಿದ ಹಾಲನ್ನು ಬಳಸಬಹುದಾ ಅಂತ ಒಂದು ವಿಚಾರ. ಪ್ರಮಾಣ ಈ ರೀತಿಯಾಗಿ ಹೇಳ್ತದೆ, ಕ್ಷೀರಂ ಗ್ರಾಹ್ಯಂ ಅತಪ್ತಂಚ ಜನ್ಮನ ಪರಂ ಅಂತ ಹೇಳಿದ. ಈ ಪ್ರಮಾಣದ ಪ್ರಕಾರ ಕಾಯಿಸಿದ ಹಾಲನ್ನು ಪಂಚಾಮೃತಾಭಿಷೇಕಕ್ಕೆ ಉಪಯೋಗಿಸಬಾರದು. ಹಸಿ ಹಾಲು ಪಂಚಾಮೃತಾಭಿಷೇಕಕ್ಕೆ ಗ್ರಾಹ್ಯ. ಆದ್ದರಿಂದ ಪಂಚಾಮೃತಾಭಿಷೇಕಕ್ಕೆ ಕಾಯಿಸಿದ ಹಾಲು ಬರೋದಿಲ್ಲ. ಮುಂದಿನ ಪ್ರಶ್ನೆ ಸ್ವಾಮಿ, ಈ ಮೊಸರಾಗಲು ಹಾಲಿಗೆ ಒಂದಿಷ್ಟು ಮಜ್ಜಿಗೆಯನ್ನು ಬೆರೆಸಿ ಮಾಡ್ತಾರೆ. ಬೆರೆಸಿ ಒಂದು 2 ಗಂಟೆ ಬಿಟ್ಟರೆ ಸಾಕಾ
ಅಥವಾ ತುಂಬ ಹೊತ್ತು ಅದು ಹೆಪ್ಪಾಗಿ ಹೆತ್ತ ಮೇಲೆ ಅಭಿಷೇಕ ಮಾಡಬೇಕು ಅಂತ ಅನ್ನುವಂಥ ನಿಯಮ ಏನಾದರೂ ಇದೆಯಾ ಅಂತ? ಇಲ್ಲಿ ಸದ್ಯಸ್ತಪ್ತಗತಂ ಶುದ್ಧಂ ಅಹೋರಾತ್ರೋಷಿತಂ ದರಿ ಅಂತ ಪ್ರಮಾಣ ಇದೆ. ಇದರ ಪ್ರಕಾರ ಅಹೋರಾತ್ರ ಅಂದರೆ ಹಗಲು ರಾತ್ರಿ ಕೂಡಿದ ಒಂದು ದಿನ ಹಳೆಯದಾದ ಮೊಸರನ್ನು ಪಂಚಾಮೃತ ಅಭಿಷೇಕಕ್ಕೆ ಉಪಯೋಗಿಸಬೇಕು ಅಂತ ಹೇಳ್ತಾರೆ. ಅದು ಶ್ರೇಷ್ಠ ಅಂತಾರೆ. ಅಂದರೆ ಹೆಪ್ಪಾಕಿ ತಕ್ಷಣ ಬಳಸಬಾರದು. ಬರಬಹುದು. ಒಂದು ಹಗಲು ಒಂದು ರಾತ್ರಿ ಆಗಬೇಕು, ಅಹೋರಾತ್ರಿ. ಈ ಪಂಚಾಮೃತ ಅಭಿಷೇಕವನ್ನು ಮಾಡುವಾಗ ಆ ಪಂಚಾಮೃತದ ಪದಾರ್ಥಗಳನ್ನು ಬೇರೆ ಬೇರೆ ಪಾತ್ರೆಯಲ್ಲಿ ಹಾಕಿ ಒಂದು ಕಡೆ ಇಡ್ತೀವಿ. ಆ ಇಡೋದಕ್ಕೂ ಕೂಡ ಇಲ್ಲಿಡಬೇಕು ಅಲ್ಲಿಡಬೇಕು ಅನ್ನುವಂಥ ನಿಯಮ ಏನಾದರೂ ಇದ್ದರೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸ್ವಾಮಿ. ಪ್ರಮಾಣದಲ್ಲಿ ಈ ರೀತಿಯಾಗಿ ಹೇಳ್ತಾ ಇದೆ. ತಂಡಲೋಪರಿ ಮಧ್ಯೆ ಕ್ಷೀರ ಪಾತ್ರಂ ಪ್ರಾಗಾದಿಕ್ಷು ದದ್ಯಾದಿ ಪಾತ್ರಾಣಿ ಸ್ಥಾಪ್ಯ ಮಧ್ಯೆ ಕ್ಷೀರಂದು ದದ್ಯಾದಿ ಅನಿಸಿತ್ ಪೂರ್ವಾದಿಷು ಕ್ರಮಾತ್ ಪೂಜಾ ಸಾಧನ ದ್ರವ್ಯಾಣಿ ದೇವಸ್ಥ ದಕ್ಷಿಣೆ ಭಾಗೆ ನಿಧಾಯ. ಅಂದರೆ ಈ ಪಂಚಾಮೃತಾಭಿಷೇಕ ಮಾಡೋಕ್ಕಿಂತ ಪೂರ್ವದಲ್ಲಿ ಹಾಲು ಮೊಸರು ಇತ್ಯಾದಿಗಳನ್ನು ಹೇಗೆ ಇಟ್ಕೋಬೇಕು ಅಂತಂದರೆ ದೇವರ ಬಲಭಾಗದಲ್ಲಿ ಮಧ್ಯದಲ್ಲಿ ಹಾಲಿನ ಪಾತ್ರೆಯನ್ನು, ಅದರ ಸುತ್ತ ಪೂರ್ವಾದಿ ದಿಕ್ಕುಗಳಲ್ಲಿ ಕ್ರಮವಾಗಿ ಮೊಸರು ಮುಂತಾದವುಗಳನ್ನು ಇಡಬೇಕು. ಅಂದರೆ ಭೋಜನ ಪಾತ್ರೆಯನ್ನು ಪೂರ್ವ ದಿಕ್ಕಿನಲ್ಲೂ, ತುಪ್ಪದ ಪಾತ್ರೆಯನ್ನು ದಕ್ಷಿಣ ದಿಕ್ಕಿನಲ್ಲೂ, ಜೇನುತುಪ್ಪದ ಪಾತ್ರೆಯನ್ನು ಪಶ್ಚಿಮ ದಿಕ್ಕಿನಲ್ಲೂ ಮತ್ತು ಸಕ್ಕರೆಯ ಪಾತ್ರೆಯನ್ನು ಉತ್ತರ ದಿಕ್ಕಿನಲ್ಲೂ ಇಡಬೇಕು. ಈ ಹಾಲು ಮುಂತಾದ ಪಂಚಾಮೃತ ದ್ರವ್ಯಗಳಿಂದ ಏನು ಅಭಿಷೇಕ ಮಾಡ್ತೇವೆ ಅದು ದೇವರ ಯಾವ ಅಂಗದಲ್ಲಿ ಹಾಕಬೇಕು ಅಂತ ಏನಾದರೂ ಒಂದು ನಿಯಮ ಇದೆಯಾ? ಅದ್ರ ಬಗ್ಗೆ ತಿಳುವಳಿಕೆ ಕೊಡಿ. ಆಪ್ಯಾಯಸ್ತ್ವೇ ಮಂತ್ರೇಣ ದೇವಸ್ಥೆ ಶಿರ್ಜಿ ಅಭಿಷಿಚ್ಯ ಅಂತ ಹೇಳಿದ್ರಿಂದ ಹಾಲು ಮೊಸರು ಇತ್ಯಾದಿಗಳನ್ನು ಅಭಿಷೇಕ ಮಾಡುವ ಮುಂದೆ ದೇವರ ಶಿರಸ್ಸಿನಲ್ಲಿ ಪಂಚಾಮೃತ ಅಭಿಷೇಕವನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳ್ತಾ ಇದೆ. ಸರಿ, ಇಷ್ಟು ಈ ವಾರದ ಪ್ರಶ್ನೆಗಳು ಸ್ವಾಮಿ. ನಮಸ್ಕಾರ. ಆಯ್ತು.